ಹಾಯ್ ಎವ್ರಿವನ್, ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಒಂದು ವಿಡಿಯೋ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಕಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಂದು 9:30 ಆಗಿತ್ತು. ಟಿಫನಿಗೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಟಿಫನ್ ಮುಗಿಸ್ಕೊಂಬಂದ್ವಿ. ಇಲ್ಲೇ ಸಭಾಂಗಣದಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಪ್ರಸಾದನೂ ಊಟ ಮಾಡಿಕೊಂಡು ಇನ್ನೇನು ಬೀಚಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡ್ರೆಸ್ ಎಲ್ಲ ರೆಡಿಯಾಗಿ ಬಂದ್ವಿ ಬೀಚಿಗೆ ಹೋಗೋಕ್ಕೆ. ಬೀಚಲ್ಲಿ ಸ್ವಲ್ಪ ಲಗೇಜ್ ಎಲ್ಲ ಇಡಬೇಕಿತ್ತು, ಹಾಗಾಗಿ ಲಗೇಜ್ ಕೌಂಟ್ರಿಗೆ ಹೋಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಂದ್ವಿ. ನಾವು ಬೀಚಿಗೆ ಬಂದಾಗ ಒಂದು 2 o'clock ಆಗಿತ್ತು. ಹಾಗಾಗಿ ಸಿಕ್ಕಾಪಟ್ಟೆ ಬಿಸಿಲಿದ್ದಿದ್ದರಿಂದ ನಮಗೆಲ್ಲೂ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಪಾಪು ಬೇರೆ ಇದ್ದಲ್ಲ, ಹಾಗಾಗಿ ನಮಗೆಲ್ಲೂ ಓಡಾಡೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ತಣ್ಣಗೆ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬ ಜ್ಯೂಸ್ ಸೆಂಟರ್ಗಳಿದ್ವು. ಜ್ಯೂಸ್ ಮತ್ತು ಇದು ತುಂಬ ಒಳ್ಳೆಯದು ಅಂತ, ತಂಪು ಅಂತ ಹೇಳ್ಬಿಟ್ಟು ಇದೆಂತ ಕಾಯಿ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಹಾಗೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ ನಮ್ಗೆ ಟೈಮ್ ಅದೇ ನಾವು ಬೀಚಿಂದ ಬಿಟ್ಟಾಗ ಒಂದು 4:30 ಆಗಿತ್ತು. ಇನ್ನೇನು ನೆಕ್ಸ್ಟ್ ನಾವು ಬಸ್ಗೆ ಹೋಗಬೇಕಿತ್ತು. ರಿಟರ್ನ್ ನಮಗೆ 7:30 ಇದ್ದಿದ್ದರಿಂದ ಬೇಗನೆ ಫ್ರೆಶ್ ಅಪ್ ಆಗಿ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬರೋಷ್ಟ್ರಲ್ಲಿ ಟೈಮ್ ಆಗಿಬಿಟ್ಟಿತ್ತು. ಇಲ್ಲೇ ತುಂಬ ಹೊಟ್ಟೆ ಹಸಿತಾ ಇದ್ರಿಂದ ಹೋಟೆಲಿಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ.